ಅಂಗವಾಗಿ ದೇಶಾದ್ಯಂತ ಬೆಳಗ್ಗೆ 10 ಗಂಟೆಗೆ ಭಾರತ ಸಂವಿಧಾನ ಪ್ರಸ್ತಾವನೆ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ದಿನ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲ ಸಮಾಗಮಿಸಿದ್ದೇವೆ. ಈ ಸುಂದರ ಸರಳ ಸಮಾರಂಭಕ್ಕೆ ನಿರ್ದೇಶಕರು, ರಾಜ್ಯ ಸಂಪನ್ಮೂಲ ಕೇಂದ್ರ, ಆಡಳಿತ ತರಬೇತಿ ಸಂಸ್ಥೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಈ ದಿನ ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರನ್ನ ಮಾನಸ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಉಪಸ್ಥಿತರಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬೋಧಕೇತರ ವರ್ಗದವರು ಮತ್ತು ವಿದ್ಯಾರ್ಥಿನಿಯರು ಕೂಡ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಭಾರತ ದೇಶದಲ್ಲಿರುವ ಸಾವಿರಾರು ಜಾತಿ, ಧರ್ಮ, ಭಾಷೆ, ಸಂಪ್ರದಾಯ, ಸಂಸ್ಕೃತಿಯ ಜನರನ್ನ ಒಟ್ಟಾಗಿ ಹಿಡಿದಿಟ್ಟುಕೊಂಡು ಸುರಕ್ಷತೆಯಿಂದ ಕಾಪಾಡುತ್ತಿರುವುದು ಯಾವುದೇ ದೈವಶಕ್ತಿ ಅಲ್ಲ, ಅಗೋಚರ ಶಕ್ತಿಯೂ ಅಲ್ಲ, ಅದು ಭಾರತ ಸಂವಿಧಾನ ಶಕ್ತಿ. ಇಂತಹ ಶ್ರೇಷ್ಠ ಬೃಹತ್ ಸಂವಿಧಾನವನ್ನ ಕೊಡುಗೆಯಾಗಿ ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ರವರನ್ನ ಸ್ಮರಿಸುತ್ತಾ ಹೆಮ್ಮೆಯಿಂದ ಸಂವಿಧಾನ ಪೀಠಿಕೆಯನ್ನ ಓದೋಣ ಬನ್ನಿ. ನಾನು ವಾಚಿಸಿದ್ದನ್ನ ದಯಮಾಡಿ ಎಲ್ಲದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದ. ಸಂವಿಧಾನ ಪ್ರಸ್ತಾವನೆಯನ್ನ ಎಲ್ಲರೂ ವಾಚಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ದಿನ ನಮ್ಮ ಈ ಸರಳ ಸಮಾರಂಭಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಎಸ್ ತುಕಾರಾಮ್ ಸರ್ ಅವರು, ಗುರು ವೃಂದದವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ಸಂಭ್ರಮ ಅಂತ ಅನ್ಸುತ್ತೆ. ಯಾಕೆಂದ್ರೆ ಭಾರತ ದೇಶದಲ್ಲಿ ಸಂವಿಧಾನದ ಪೀಠವನ್ನ, ಪ್ರಸ್ತಾವನೆಯನ್ನ, ಪೀಠಿಕೆಯನ್ನ ನಾವು ಪ್ರಸ್ತಾವನೆಯನ್ನ ಈ ತನಕ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ, ಸಾಂದರ್ಭಿಕವಾದಂಥ ಸಂದರ್ಭಗಳಲ್ಲಿ ಓದ್ತಾ ಇದ್ದೋ, ಜನತೆಯ ಎದೆಯಾಳದಲ್ಲಿ, ಅವರ ನಾಲಿಗೆಯಲ್ಲಿ ಸಂವಿಧಾನದ ಪೀಠಿಕೆ ನಲಿದಾಡುವಂತೆ ಮಾಡಿದಂಥ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ
ಗೌರವಪೂರ್ವಕ 31 ಲಕ್ಷಕ್ಕೆ ಮಿಗಿಲಾಗಿ ಏಕಕಾಲಕ್ಕೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆಯ ಭಾರತದ ಹೃದಯವಂತ ಸಚಿವರಾದಂಥ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರಿಗೆ ನಿಮ್ಮೆಲ್ಲರ ಪೂರ್ವಕವಾಗಿ ನಾನಿಲ್ಲಿ ಕೃತಜ್ಞತೆಗಳನ್ನು ಹೇಳ್ತೇನೆ. ಕರ್ನಾಟಕ ರೀತಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ 3,000ಕ್ಕೂ ಹೆಚ್ಚು ಜನ ಮಕ್ಕಳು ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆಯ ಸಂವಿಧಾನದ ಪೀಠಿಕೆಯನ್ನ ಇಲ್ಲಿ ಓದುವಂತ ಒಂದು ಅವಕಾಶವನ್ನು ಕಲ್ಪಿಸ್ತಲ್ಲ. ಈ ಮಾನಸ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ, ನಿಮ್ಮೆಲ್ಲರಿಗೆ, ಗುರುದಂದವರಿಗೆ ನಾನು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಚರಿತ್ರೆ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಏಕಕಾಲಕ್ಕೆ ಕೊಳ್ಳೇಗಾಲದ ಮಾನಸ ವಿದ್ಯಾಸಂಸ್ಥೆಯನ್ನು ಈ ಚರಿತ್ರೆ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ನೀವು ಕಾರಣಕರ್ತರಾಗಿದ್ದೀರಿ. ಇದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ಮಾತಾಡುವ ಸಮಯ ಅಲ್ಲ. ಬಿಸಿಲಿನಲ್ಲಿ ತುಂಬಾ ಹೊತ್ತು ನಿಂತಿದ್ದೀರಿ. ಧನ್ಯವಾದಗಳು ಸರ್. ಇದು ಮುಖ್ಯ ಅಂತ ಹೇಳಿ ಆ ಮಿನಿಸ್ಟ್ರಿಗೆ ಮತ್ತು ಅವರಿಗೆ ಮೆಸೇಜ್ ಕೊಟ್ಟು ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಮಾನಸ ಸಂಸ್ಥೆಗೆ ಅಂತೇಳಿ ಅವ್ರಿಗೆ ಹೇಳಿದ್ರು. ಇಲ್ಲ, ನಿಮ್ಮ ಆಲೋಚನೆ ಕೂಡ ಬಹಳ ಅದ್ಭುತ ಅಂದ್ರು ಮಿನಿಸ್ಟರ್. 2,40,00,000 ಜನ ಇವತ್ತು ಪ್ರಿಯಾಂಬಲ್ ನ ಓದ್ಲಿಕ್ಕೆ. ಆ ಪ್ರಿಯಾಂಬಲ್ ಇದು ರೆಕಾರ್ಡ್ ಬ್ರೇಕ್ ಅಚೀವ್ಮೆಂಟ್ ಯಾವ ರೀತಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಯ್ತು, ಅದನ್ನ ಮಾನಸ ಸಂಸ್ಥೆ ಮಾಡಲ್ ಆಗಿ ಅದನ್ನು ಮೀರಿದಾಗೆ ಮಾಡಿ ನಮಗೆ ತೋರಿಸ್ಕೊಟ್ಟಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಸಂಸ್ಥೆಯ ಮುಖ್ಯಸ್ಥರಿಂದ ಹಿಡಿದು ಇಡೀ ಅಧ್ಯಾಪಕ ವರ್ಗ, ನಿಮ್ಮ ಸಿಬ್ಬಂದಿ ವರ್ಗ, ನಮ್ಮ ಸಂಸ್ಥೆ ನೀವುಗಳೆಲ್ಲ ಸೇರಿ ಮಾಡಿದಿರಲ್ಲ, ಇದು ರೆಕಾರ್ಡ್ ಬ್ರೇಕ್ ಅಚೀವ್ಮೆಂಟ್ ಆಗಿ ನಮಗೆ ದಾಖಲೆಯಾಗಿ ಉಳ್ಕೊಳ್ತದೆ. ಆತ್ಮೀಯರೇ, ಇದು ಇವತ್ತು ನಮಗೆ ಪ್ರೀತಿಯನ್ನು ಹುಟ್ಟಾಕಬೇಕಾಗಿದೆ, ಭಾತೃತ್ವವನ್ನು ಹುಟ್ಟಾಕಬೇಕಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿದ್ರಲ್ಲ, ಬಹಳಷ್ಟು ಸರ್ವಧರ್ಮಗಳನ್ನ ಸಮನ್ವಯಗೊಳಿಸುವಂತ ಕಾರ್ಯವನ್ನು ನಾವು ಮುಂದೆ, ಇದು ಏನಾಗಿದೆ, ಇದಕ್ಕೆ ನಮ್ಮಿಬ್ಬರಿಗೂ ಒಂದು ಅವಕಾಶಗಳು ಸಿಕ್ಕಿದೆ ರಾಜ್ಯ ಸರ್ಕಾರದಲ್ಲಿ, ರಾಜ್ಯ ಮಟ್ಟದಲ್ಲಿ. ನಾವು ಇದಕ್ಕೆ ಪೂರಕವಾಗಿ ಎಲ್ರಿಗೂ ಒಂದಷ್ಟು ರೀತಿ ಒಳ್ಳೇದಾಗುವಂತ ಕೆಲಸಗಳನ್ನು ನಾವು ಹುಟ್ಟಾಕ್ತಾ ಇದ್ದೀವಿ. ನಿಮ್ಗಳ ಸಹಕಾರ, ದತ್ತೇಶ್ ಅವರ ಸಹಕಾರ, ಎಲ್ಲರ ಸಹಕಾರಗಳು ನಮಗೆ ಮುಖ್ಯ. ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ತುಂಬಾ ವಂದನೆಗಳು. ಸರ್ವಶ್ರೇಷ್ಠ ಸಂವಿಧಾನವನ್ನ ರಚನೆ ಮಾಡಿದಂತ ಆ ಸಂವಿಧಾನದ ಪೀಠಿಕೆಯನ್ನ, ಅದರ ಒಂದು ಸಮಾರಂಭವನ್ನ ಆಚರಿಸತಕ್ಕಂಥ ಒಂದು ಅವಕಾಶ ಸಿಕ್ಕದಕ್ಕಾಗಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಸುಸಂದರ್ಭ ಸಿಕ್ತದಕ್ಕಾಗಿ ಮಾನಸ ಶಿಕ್ಷಣ ಸಂಸ್ಥೆಗೆ ನಾನು ಅದಕ್ಕೆ ಕಾರಣಕರ್ತರಂತ ಮಾನ್ಯ ಮುಖ್ಯಮಂತ್ರಿಗಳನ್ನ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಅವರನ್ನ, ನಮ್ಮ ಅತ್ಯಂತ ಪ್ರೀತಿಯ ಡಾಕ್ಟರ್ ತುಕಾರಾಮ್ ಸರ್ ಅವರನ್ನ, ಮತ್ತು ಮತ್ತೊಬ್ಬರು ನಮ್ಮ ಆತ್ಮೀಯ ಹಿರಿಯ ಸಹೋದರಂತ ಬಸವರಾಜ ದೇವರನ್ನ, ಇವರ ಮತ್ತೊಬ್ಬರು ಸಹೋದರರು ಡಾಕ್ಟರ್ ಶಂಕರ್ ದೇವರು, ಅವ್ರ ಹೆಸರು ಕೇಳಿದ್ರಲ್ಲ. ನಮ್ಮ ಸಂಸ್ಥೆಗೆ ಹಲವಾರು ಬಾರಿ ಮಾನಸೋತ್ಸವ ಮತ್ತು ಇನ್ನಿತರ ಸಮಾರಂಭಗಳಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಅವರ ಬದುಕಿಗೆ, ಅವರ ಜೀವನಕ್ಕೆ ಬೇಕಾದಂತ ಒಂದು ಹಲವಾರು ಮಾಹಿತಿ, ಅವರ ಭಾಷಣವನ್ನ ನೀಡಿದ್ದಾರೆ. ನಮ್ಮ ಸಂಸ್ಥೆಗೆ ಅಲ್ಲ, ಇಡೀ ಕರ್ನಾಟಕದ ಎಲ್ಲಾ ಸಂಸ್ಥೆಗಳಿಗೂ ಅವರು ಇರ್ತಕ್ಕಂಥ ಅತ್ಯುನ್ನತ ಒಂದು ಪದವಿಯನ್ನ ಅಥವಾ ಸ್ಥಾನವನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ಇವತ್ತು ಇಡೀ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೋಸ್ಕರ ಅವರು ಈ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ನಾಡಿನಾದ್ಯಂತ ಸಂಚರಿಸ್ತಾ ಇದ್ದಾರೆ. ಅಂತ ಒಂದು ಕುಟುಂಬದ ಸ್ನೇಹಿತರ ಜೊತೆ ನಾವಿದ್ದೀವಿ. ಸೊ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನ ಸಾಮಾನ್ಯ ಸಂವಿಧಾನ ಅಲ್ಲ. ಇವತ್ತು ನಾವೆಲ್ಲರೂ, ನೀವಾಗ್ಲಿ, ಅದು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಜಾತಿ ಧರ್ಮವನ್ನ ಮೀರಿ ಸಹೋದರತ್ವ ಭಾವನೆಯಿಂದ ನಾವೆಲ್ಲರೂ ಜೀವಿಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಸಂವಿಧಾನನೇ ಕಾರಣ. ಇವತ್ತು ಹಲವಾರು ದೇಶಗಳಲ್ಲಿ ಇವತ್ತು ಪ್ರಜಾಪ್ರಭುತ್ವನೇ ಇಲ್ಲ. ಪಕ್ಕದ ಶ್ರೀಲಂಕಾ ಆಗಲಿ, ಪಾಕಿಸ್ತಾನ